ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 20 ಪಾಯಿಂಟ್ಸ್ ಗೇನ್ ಆಗಿ 58,136 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 5 ಪಾಯಿಂಟ್ಸ್ ಗೇನ್ ಆಗಿ 17,345 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 120 ಪಾಯಿಂಟ್ಸ್ ಗೇನ್ ಆಗಿ 38,024 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಗಮನಿಸಿದ್ರೆ ಓಪನಿಂಗ್ ಅಲ್ಲಿ ನಮ್ಗೆ ಸ್ವಲ್ಪ ಸೆಲ್ಲಿಂಗ್ ರಿಲೇಟೆಡ್ ಆಗಿ ಪ್ರೆಷರ್ ಕಾಣಿಸ್ತಾ ಇದ್ರು. ಸೆಕೆಂಡ್ ಹಾಫ್ ರಿಲೇಟೆಡ್ ಆಗಿ ಮೀನ್ಸ್ ಆಫ್ಟರ್ 12 ಇಂದ ಬರ್ತಿರುವಂತ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ರ್ಯಾಲಿ, ಮಾರ್ಕೆಟ್ ಅಗೈನ್ ಟಾಪ್ ಸೈಡ್ ಗೆ ಮೂವ್ ಮಾಡ್ತಾ ಓವರ್ ಆಲ್ ಮಾರ್ಕೆಟ್ ಗ್ರೀನ್ ನಲ್ಲಂತೂ ಎಂಡ್ ಮಾಡಿದೆ. ಓವರ್ ಆಲ್ ಆಗಿ ಗ್ಲೋಬಲ್ ರಿಲೇಟೆಡ್ ಆಗಿ ಸ್ವಲ್ಪ ಅನ್ಸರ್ಟನಿಟಿ ಇವೆಂಟ್ಸ್ ಕಾಣಿಸ್ತಾ ಇದ್ರು. ತೈವಾನ್, ಚೈನಾ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಅಂಡ್ ನಾಳೆ ಒಪೆಕ್ ಮೀಟ್ ಮೀನ್ಸ್ OPEC ಅವ್ರ ಮೀಟಿಂಗ್ ಇರ್ತಾ ಇರೋದು. ಇದಕ್ಕೆ ಕಾರಣವಾಗಿ ಕ್ರೂಡ್ ಆಯಿಲ್ ಇಂಪ್ಯಾಕ್ಟ್ ಆಗತ್ತಲ್ವಾ, ಅದರಿಂದ ಈ ಮೀಟಿಂಗ್ ಒಂದು ಔಟ್ಕಮ್ ಅನ್ನು ಮಾರ್ಕೆಟ್ ಕ್ಲೋಸ್ ಆಗಿ ಗಮನಿಸ್ತಾ ಇದೆ. ಅಂಡ್ ಈವನ್ ರಷ್ಯನ್ ಗ್ಯಾಸ್ ಮೇಜರ್ ಅವರು ಬೇರೆ ದೇಶಗಳಿಗೆ ಗ್ಯಾಸ್ ಸಪ್ಲೈ ಮಾಡೋ ರಷ್ಯನ್ ಗ್ಯಾಸ್ ಕಂಪನಿ ಅವರು ಪ್ರೀವಿಯಸ್ ಡೀಲ್ಸ್ ಪ್ರಕಾರ ಸಪ್ಲೈ ಮಾಡಬೇಕಾಗಷ್ಟು ಗ್ಯಾಸ್ ಪ್ರೆಸೆಂಟ್ ಸಪ್ಲೈ ಮಾಡಕ್ ಆಗ್ತಿಲ್ಲ ಅಂತ ಬರ್ತಿರುವಂತ ಅಪ್ಡೇಟ್ಸ್ ಅನ್ನು ಗ್ಲೋಬಲ್ ಎನರ್ಜಿ ಕ್ರೈಸಿಸ್ ಅದು ಮಾರ್ಕೆಟ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಇವೆಂಟ್ಸ್ ಆಗಿ ಕಾಣಿಸ್ತಾ ಇದೆ. ವೆರಾಸ್ ಪಾಸಿಟಿವ್ ಸೈಡ್ ತಗೋಬೇಕು ಅನ್ಕೊಂಡ್ರೆ ಯಾವಾಗ್ಲೂ ಇಲ್ಲಿರೋ ತರ FIS ಒಂದು ಬೈ ಸೈಡ್ ನಮಗೆ ಕಾಣಿಸ್ತಾ ಇದ್ದಾರೆ. ಅಂಡ್ ನಿನ್ನೆ FIS ನಂಬರ್ ನೀವು ಗಮನಿಸಿದ್ರೆ 2,320 ಕ್ರೋರ್ಸ್ ಹತ್ರ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ FIS ಬೈ ಮಾಡಿದ್ದಾರೆ. ಈ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಯಾವಾಗ್ಲೂ ಇಷ್ಟು ದೊಡ್ಡ ಮೊತ್ತದಲ್ಲಿ FIS ಇಂದ ನಮಗೆ ಕಾಣಿಸಲಿಲ್ಲ. ಆಲ್ರೆಡಿ ನಿಫ್ಟಿ 15,180 ಲೋಸ್ ಇಂದ ಇಲ್ಲಿವರೆಗೂ 2,100 ಪಾಯಿಂಟ್ಸ್ ಹತ್ರ ರ್ಯಾಲಿ ಆಗಿದೆ. ಮಿಡ್ ಕ್ಯಾಪ್ ಈ ರೀಸೆಂಟ್ ಲೋಸ್ ಇಂದ 20%, ಸ್ಮಾಲ್ ಕ್ಯಾಪ್ 18% ಹತ್ರ ಬೆಳೀತಾ ಇರೋದು. ಅಂಡ್ ಇವನ್ ಈ ತರ ಗ್ಲೋಬಲ್ ಇರುತ್ತ ಅನ್ಸರ್ಟಿನಿಟಿ ಇವನ್ ಯುರೋಪಿಯನ್ ಮಾರ್ಕೆಟ್ಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಇತರ ಗ್ಲೋಬಲ್ ಮಾರ್ಕೆಟ್ಸ್ ಸ್ವಲ್ಪ ವೀಕ್ ಟು ರೇಂಜ್ ಬೌಂಡ್ ಅಲ್ಲಿ ಇರ್ತಾ ಇದ್ರು ನಮ್ಮ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ರಿಕವರಿ ಆಗ್ತಾ ಇರೋದು. ಪಾಸಿಟಿವ್ ಸೈಡ್ ಎಂಡ್ ಆಗೋದಕ್ಕಂತೂ ಬ್ಯಾಕ್ ಅಂತೂ FIS ರೋಲೇ ಇರಬೇಕು. ಅದು ಇವತ್ತು FIS ಡೇಟ್ ಅಲ್ಲಿ ನಮಗೆ ಅರ್ಥ ಆಗುತ್ತೆ. ಇವತ್ತು ಇಂಟ್ರಾಡೇ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿರುವಂತ 17,380 ಹತ್ರದಿಂದ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಿರುವಂತ ರ್ಯಾಲಿನಲ್ಲಿ ನಮಗೆ ಸೆಲ್ ಆಫ್ ಅಂತೂ ಕಾಣಿಸಿದೆ. ಇವನ್ ಬ್ಯಾಂಕ್ ನಿಫ್ಟಿನಲ್ಲೂ 37,870 ಇಂದ ಅಪ್ಸೈಡ್ ಮೂವ್ ಆಗೋದು ಸ್ಟಾರ್ಟ್ ಆದ್ಮೇಲೆ ಎಕ್ಸಾಕ್ಟ್ಲಿ 38,160 ಇಂದ ಸೆಲ್ ಆಫ್ ಅದು ಟುವರ್ಡ್ಸ್ 37,870 ಇಂಪಾರ್ಟೆಂಟ್ ಸಪೋರ್ಟ್ ಹತ್ರನೇ ಅಗೇನ್ ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಮಾರ್ಕೆಟ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಇರುವಂತಹ ಸೆಲ್ಲಿಂಗ್ ನ ರೆಸಿಸ್ಟ್ ಮಾಡಿದ್ದಾರೆ. ಬಟ್ ಆನ್ ಹೈಯರ್ ಸೈಡ್ ಇರ್ತಾ ಅಂತ ಇಂಟ್ರಾಡೇ ಲೆವೆಲ್ಸ್ ಹತ್ರನೇ ಮಾರ್ಕೆಟ್ ರೆಸಿಸ್ಟೆಂಟ್ ನ ಫೇಸ್ ಮಾಡ್ತಾ ಇವತ್ತು ನಿಯರ್ಲಿ ಒಂದು ರೇಂಜ್ ಬೌಂಡ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇನ್ನೊಂದು ಸೈಡ್ US ಎಕಾನಮೀಸ್ ಸ್ಲೋ ಡೌನ್ ಆಗೋದ್ರಿಂದ US ಅಲ್ಲಿ ಮೇಜರ್ IT ಕಂಪನೀಸ್ ಆಗಿರುವಂತ ಮೈಕ್ರೋಸಾಫ್ಟ್, ಆಪಲ್ ಅಂಡ್ ಅದೇ ತರ ಗೂಗಲ್ ಅವರು ಅವರ ಹೈರಿಂಗ್ ಪ್ರಾಸೆಸ್ ನ ಸ್ಲೋ ಡೌನ್ ಮಾಡ್ತಿರೋ ತರ ಪ್ರೀವಿಯಸ್ಲಿ ಅನೌನ್ಸ್ ಮಾಡಿದಾರಲ್ಲ. ಈಗ ಇನ್ನೊಂದು IT ಕಂಪನಿ ಆಗಿರುವಂತ ಒರಾಕಿಲ್ ಅವರು ಜಾಬ್ ಕಟ್ಸ್ ಮಾಡ್ತಿರೋ ತರ ರೂಟರ್ಸ್ ಇಂದ ಒಂದು ರಿಪೋರ್ಟ್ ಬಂದಿರೋ ತರ ಬಿಸಿನೆಸ್ ಟುಡೇ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಒರಾಕಿಲ್ ಒಂದು ಆನ್ಯುವಲ್ ರಿಪೋರ್ಟ್ ಪ್ರಕಾರ May 31st ಟೈಮ್ಗೆ ಇವ್ರ ಹತ್ರ 1,43,000 ಎಂಪ್ಲಾಯೀಸ್ ಇದ್ದಾರೆ. ಅಂಡ್ ಒರಾಕಿಲ್ ಅವರು $1 ಬಿಲಿಯನ್ ವರೆಗೂ ಕಾಸ್ಟ್ ಕಟ್ ಮಾಡೋದಕ್ಕೆ ನೋಡ್ತಿರೋ ತರ. ಅಂಡ್ ಇದರಿಂದ ಎಷ್ಟು ಜನಕ್ಕೆ ಜಾಬ್ಸ್ ಎಫೆಕ್ಟ್ ಆಗತ್ತೆ ಅನ್ನೋದು ಪ್ರೆಸೆಂಟ್ ಹೇಳಕ್ ಆಗಲ್ಲ ಅಂತ ಇವರು ರಿಪೋರ್ಟ್ ಮಾಡ್ತಿದ್ದಾರೆ. US ಜೊತೆಗೆ ಇವರು ಕೆನಡಾ, ಇಂಡಿಯಾ ಅದೇ ತರ ಯುರೋಪ್ ಅಲ್ಲಿ ಕಮಿಂಗ್ ವೀಕ್ ಆರ್ ಮಂತ್ ಅಲ್ಲಿ ಜಾಬ್ ಕಟ್ಸ್ ಮಾಡೋದಕ್ಕೆ ನೋಡ್ತಿರೋ ತರ ಇವರು ರಿಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಈ ಜಾಬ್ ಕಟ್ಸ್ ರಿಲೇಟೆಡ್ ಆಗಿ ರೂಟರ್ಸ್ ಅವರು ಒರಾಕಿಲ್ ಅವ್ರನ್ನ ಅಪ್ರೋಚ್ ಆಗಿರೋ ತರ, ಬಟ್ ಆದ್ರೆ ಒರಾಕಿಲ್ ಇಂದ ಯಾವ ತರನು ರೆಸ್ಪಾನ್ಸ್ ಬಂದಿಲ್ಲ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಇವೆಲ್ಲದಕ್ಕಂದ್ರೂ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರೋ ಸ್ಟೇಟ್ಮೆಂಟ್ಸ್ ಅಂತೂ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತ ನಿರ್ಮಲಾ ಸೀತಾರಾಮನ್ ಅವರಿಂದ ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿ ಬರ್ತಿರುವಂತ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತಾ ನಮ್ಮ ಇಂಡಿಯಾ ಬೇರೆ ಕಂಟ್ರೀಸ್ ತರ ಇಲ್ಲ, ಲೈಕ್ 2 ಕ್ವಾರ್ಟರ್ಸ್ ಒಂದು GDP ಡೌನ್ ಸೈಡ್ ಹೋಗ್ತಾ ಇದ್ರು, ನಾವು ರಿಸೆಷನ್ ಇಲ್ಲ ಅಂತ ಹೇಳ್ಬೇಕಂತ ಅನ್ಕೊಂತಿಲ್ಲ. ನಮ್ಮ ಎಂಟೈರ್ ಮ್ಯಾಕ್ರೋ ಡೇಟ್ ಎಲ್ಲ ಬೆಟರ್ ಆಗೇ ಇದೆ. ನಾವು ರಿಸೆಷನ್ ಇಲ್ಲ, ಈವನ್ ಸ್ಟಾಗ್ಫ್ಲೇಷನ್ ಅಲ್ಲೂ ಇಲ್ಲ, ಮೀನ್ಸ್ ಸ್ಟಾಗ್ನೆಂಟ್ ಆಗಿ ಗ್ರೋ ಆಗದಿರ ಅದೇ ತರ ಇರೋದನ್ನು. ಇನ್ಫ್ಲೇಷನ್ ಜಾಸ್ತಿ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರೋ ಪರಿಸ್ಥಿತಿಯಲ್ಲೂ ನಾವಿಲ್ಲ ಅಂತ, ರಿಸೆಷನ್ ಅಲ್ಲಿ ಇಂಡಿಯಾ ಹೋಗೋ ಚಾನ್ಸೇ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಕಮೆಂಟ್ಸ್ ಅನ್ನು ಓವರ್ ಎಕಾನಮಿ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ವೈಬ್ಸ್ ನಂತೂ ಪಾಸ್ ಮಾಡ್ತಿದೆ. ಬಟ್ ಗ್ಲೋಬಲ್ ಸೆಂಟಿಮೆಂಟ್ ಆತರ ಇಲ್ಲ. ಹಾಂಗ್ಕಾಂಗ್ ಎಕಾನಮಿ ಆದ್ರೂ, ಯೂರೋಜೋನ್ ಎಕಾನಮಿ ಆದ್ರೂ, US ಎಕಾನಮಿ ಆದ್ರೂ ಅವರ ಎಂಟೈರ್ ಮ್ಯಾಕ್ರೋ ಪಿಕ್ಚರ್ ಎಲ್ಲಾನು ವೀಕ್ ಆಗೇ ಇದೆ. ಅಂಡ್ PMI ಡೇಟಾನು ಒಂದು ಜಿಯೋಗ್ರಫಿ ಅಲ್ಲ, ಮಲ್ಟಿಪಲ್ ಜಿಯೋಗ್ರಫಿನಲ್ಲೂ ವೀಕ್ ಆಗೇನೆ ಇದೆ. ಇನ್ಫ್ಲೇಷನ್ ಹೈಯರ್ ಸೈಡ್ ಇದೆ, ಗ್ಲೋಬಲ್ ಎಕಾನಮಿನು ಅಂಡ್ ಗ್ಲೋಬಲ್ ಮ್ಯಾಕ್ರೋ ಪಿಕ್ಚರ್ ಎಲ್ಲಾನು ವೀಕ್ ಆಗಿದೆ. ಬಟ್ ಇಂಡಿಯನ್ ಮ್ಯಾಕ್ರೋ ಪಿಕ್ಚರ್ ಅಂತೂ ಬೆಟರ್ ಆಗಿದ್ದು, ಮೇ ಬಿ ಇದೇ ರೀಸನ್ ಇಂದಾನೇನೋ FIS ತುಂಬಾ ಟೈಮ್ ವರೆಗೂ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಸೈಡ್ ಇದ್ರು ಅವ್ರು ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದು ಹ್ಯೂಜ್ ಪೋರ್ಷನ್ಸ್ ನ ಅಂಡ್ ಪಾಸಿಟಿವ್ ಸೈಡ್ ಬಿಲ್ಡ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಶುಗರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವತ್ತು ಸೆಷನ್ ಅಲ್ಲಿ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೀವಿಯಸ್ಲಿ ಶುಗರ್ ಎಕ್ಸ್ಪೋರ್ಟ್ ಮೇಲೆ ಕ್ಯಾಪ್ ವಿಧಿಸಿದಾರಲ್ವಾ, ಆದ್ರೆ ವೇರಿಯಸ್ ಲಾಜಿಸ್ಟಿಕ್ಸ್ ಇಶ್ಯೂಸ್ ಅಂಡ್ ಅದೇ ತರ ತುಂಬಾ ಕಡೆ ಮಳೆ ಜಾಸ್ತಿ ಬೀಳ್ತಾ ಇರೋ ಕಾರಣವಾಗಿ ಈ ಶುಗರ್ ಎಕ್ಸ್ಪೋರ್ಟ್ ಇಲ್ಲಿವರೆಗೂ ಸರಿಯಾಗಿ ನಡೆದಿಲ್ಲ ಅಂತ ಪ್ರೀವಿಯಸ್ಲಿ ಗವರ್ಮೆಂಟ್ ಒಂದು 1 ಮಂತ್ ಎಕ್ಸ್ಟೆನ್ಷನ್ ಕೊಟ್ಟಿದೆ. ಅಂಡ್ ಈ ಜುಲೈ ಮಂತ್ ನಲ್ಲೂ
ನಮ್ಮ ಕಂಟ್ರಿನಲ್ಲಿ ನೋಡಿದ್ರೆ ವೇರಿಯಸ್ ಪಾರ್ಟ್ಸ್ ನಲ್ಲಿ ತುಂಬಾ ಕಡೆ ಇನ್ನೂ ಮಳೆ ಬೀಳ್ತಿದೆ. ಅದರಿಂದ ಎಕ್ಸ್ಪೋರ್ಟ್ ಸರಿಯಾಗಿ ನಡೆದಿಲ್ಲ ಅಂತ ಅದರಿಂದ ಶುಗರ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಗವರ್ಮೆಂಟ್ ಡೆಡ್ ಲೈನ್ 31 ಆಗಸ್ಟ್ ವರೆಗೂ ಎಕ್ಸ್ಟೆಂಡ್ ಮಾಡಿರೋ ತರ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಇದರಿಂದ ಇವತ್ತಿನ ಸೆಷನ್ ಅಲ್ಲಿ ಮೋಸ್ಟ್ ಆಫ್ ದಿ ಶುಗರ್ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 17,270 ಅಂಡ್ ಅದರ ಬಿಲೋ 17,160. ಬಟ್ ಇಂಟ್ರಾಡೇ ಸೆಷನ್ ಅಲ್ಲಿ 17,200 ಬಿಲೋ ಬ್ರೇಕ್ ಆಗ್ತಾ ಇದ್ರೆ ಸ್ವಲ್ಪ ಕಾಶಿಯಸ್ ಆಗಿರಿ. ಬಿಕಾಸ್ ನಾನು ಪರ್ಸನಲ್ ಆಗಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ನಲ್ಲಿ ಯಾವ ಲೆವೆಲ್ ಹತ್ರ ಆದ್ರೆ ಮಾರ್ಕೆಟ್ ರ್ಯಾಲಿ ಇರತ್ತಲ್ವಾ ಅಲ್ಲಿಂದ ರೆಸಿಸ್ಟೆಂಟ್ ಫೇಸ್ ಮಾಡಿ ಡ್ರಾಪ್ ಆಗಿರುತ್ತಲ್ಲ ಅದೇ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಇಂಪಾರ್ಟೆಂಟ್ ಝೋನ್ ಆದ್ರೆ ಮೀನ್ಸ್ ಆ ಲೆವೆಲ್ಸ್ ಹತ್ರ ಬಂದಾಗ ಮಾರ್ಕೆಟ್ ರಿಯಾಕ್ಟ್ ಆಗದ್ರ ಫಾಲ್ ಆಗ್ತಾ ಇದ್ರೆ ಆರ್ ಇನ್ನೆರಡು ಕೇಸ್ ನಲ್ಲೂ ರೆಸಿಸ್ಟೆಂಟ್ ಫೇಸ್ ಮಾಡಿದ್ರೆ ಅಲ್ಲಿಂದ ಫಾಲ್ ಆಗಿದ್ರೆ ಅಗೇನ್ ರ್ಯಾಲಿ ಆಗ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಇಮಿಡಿಯೇಟ್ ಆಗಿ ಅಂತೂ 17,270 ಇವನ್ ಅದು ಬ್ರೇಕ್ ಆಗ್ತಾ ಇದ್ರೆ ಎಸ್ಟರ್ಡೇ ಲೋ ಅಂಡ್ ಇವತ್ತು ಟುಡೇ ಲೋ 17,210 ನ ಗಮನಿಸಿ. ಅಂಡ್ ಟಾಪ್ ಸೈಡ್ ನಲ್ಲಿ 17,380 ಅಂಡ್ ಅದರ ಅಬೋ 17,440. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಇಲ್ಲಿಂದ ಡೌನ್ ಸೈಡ್ 37,650 ಇವತ್ತು ಮಾರ್ನಿಂಗ್ ಸೆಷನ್ ಅಲ್ಲಿ ಗ್ಯಾಪ್ ಡೌನ್ ಆಗಿ ಇಲ್ಲಿಂದ ಫಾಲ್ ಆದಾಗಲೇ ನಮಗೆ ತಗೊಂಡಿರುವಂತಹ ಸಪೋರ್ಟ್ ಎಕ್ಸಾಕ್ಟ್ಲಿ ಈ ಲೆವೆಲ್ ಹತ್ರನೇ. ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ನಿಯರ್ ಟು 500 to 600 ಪಾಯಿಂಟ್ ಹತ್ರ ಬ್ಯಾಂಕ್ ನಿಫ್ಟಿನಲ್ಲಿ ನಮಗೆ ಟಾಪ್ ಸೈಡ್ ಮೂವ್ ಕಾಣಿಸಿದೆ. ಅದರಿಂದ ನೆಕ್ಸ್ಟ್ ಇಂಟ್ರಾಡೇ ಸೆಷನ್ ಅಲ್ಲೂ ಇದೇ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸ್ತಾ ಇದ್ದೀನಿ. ಅಂಡ್ ಅಪ್ ಸೈಡ್ 38,160. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಆಗಸ್ಟ್ ವೀಕ್ಲಿ ಅದೇ ತರ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಇರುವಂತಹ ಡೇಟಾನ ಕಂಬೈನ್ ಮಾಡ್ತಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಟಾಪ್ ಸೈಡ್ ಹೋಗ್ತಿದ್ರೆ 17,500 ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಒಂದು ಆಕ್ಟಿವಿಟಿ ಕಾಣಿಸ್ತಾ ಇದೆ. ಪ್ಯೂರ್ಲಿ ಕಾಲ್ ರೈಟರ್ಸ್ 17,800 ಇಮಿಡಿಯೇಟ್ಲಿ ರೆಸಿಸ್ಟೆಂಟ್ ಆಗಿ ಭಾವಿಸ್ತಾ ಇದ್ದಾರೆ ಅಂಡ್ ಅಲ್ಲಿಂದ ಪುಟ್ ರೈಟಿಂಗ್ ಆಕ್ಟಿವಿಟಿ ನಮಗೆ ಕಾಣಿಸಲ್ಲ. ಅಂಡ್ ಡೌನ್ ಸೈಡ್ 17,200 ಅಂಡ್ 17,000 ಹತ್ರ ನಮಗೆ ಪುಟ್ ರೈಟರ್ಸ್ ಆಕ್ಟಿವಿಟಿ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಾ ಇದೆ. ಮೀನ್ಸ್ 17,000 to 17,800 ಈ 800 ಪಾಯಿಂಟ್ ಝೋನ್ ಅನ್ನೋದು ಮಾರ್ಕೆಟ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಲೆವೆಲ್ಸ್. ನಿಫ್ಟಿನಲ್ಲಿ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಈ ರೀಸೆಂಟ್ ಡೇಸ್ ಅಲ್ಲಿ ಒಂದೇ ಸಲ ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಆಗ್ತಾ ಇದ್ರಿಂದ ಸ್ವಲ್ಪ ನಿಫ್ಟಿ ರೇಂಜ್ ಅಂತೂ ಬೆಳೀತಿದೆ. ನಿಫ್ಟಿ ರಿಲೇಟೆಡ್ ಆಗಿ ಪ್ರೆಸೆಂಟ್ ಈ 800 ಪಾಯಿಂಟ್ ರೇಂಜ್ ನಿಫ್ಟಿ ರಿಲೇಟೆಡ್ ಆಗಿ ಕಾಲ್ ಅಂಡ್ ಪುಟ್ ರೈಟರ್ಸ್ ನೋಡ್ತಿರುವಂತ ರೇಂಜ್ ಆಗಿ ಕಾಣಿಸ್ತಾ ಇದೆ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಇದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.